26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಹಾಗೆ ಇವತ್ತು ಏನು ಮನ್ರೇಗಾ ಲಕ್ಷಾಂತರ ಗ್ರಾಮೀಣ ಭಾಗದ ನಿರುದ್ಯೋಗಿ ಜನರಿಗೆ ಉದ್ಯೋಗ ಕಲ್ಪಿಸಿಕೊಟ್ಟು ಕರ್ನಾಟಕ ರಾಜ್ಯ 20 ವರ್ಷಗಳ ಅವಧಿಯಲ್ಲಿ ಸುಮಾರು 61,000 ಕೋಟಿ ರೂಪಾಯಿ ಖರ್ಚು ಮಾಡಿ ಗ್ರಾಮೀಣ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಇವತ್ತು ಸುಮಾರು ಲಕ್ಷಾಂತರ ಆಸ್ತಿಗಳನ್ನು ಸೃಷ್ಟಿ ಮಾಡಿ 61,000 ಕೋಟಿ. ಈ 61,000 ಕೋಟಿಯಲ್ಲಿ 56,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಕೊಟ್ಟಿದೆ. 4,800 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಕೊಟ್ಟಿದೆ. ಅಂದರೆ 90% ಕೇಂದ್ರ, 10% ರಾಜ್ಯ ಸರ್ಕಾರದ ಅನುಪಾತ ಇತ್ತು ಮನ್ರೇಗಾದಲ್ಲಿ. ಈಗ VBG ರಾಮ್ಜಿ ಬಂದ ಮೇಲೆ ಅಂದರೆ ಕೇಂದ್ರದ BJP ಸರ್ಕಾರ ಮೊನ್ನೆ 2025ರಲ್ಲಿ ಒಂದು ಈ ಕಾಯ್ದೆಯನ್ನು ರದ್ದು ಮಾಡಿ ಹೊಸದಾಗಿ VBG ರಾಮ್ಜಿ ಕಾಯ್ದೆ ಜಾರಿಗೆ ತಂದಿದ್ದಾರೆ. 1ನೇ ಜುಲೈಯಿಂದ ಈ ಒಂದು ಕಾಯ್ದೆ ಜಾರಿಗೆ ಬಂದಿದೆ. ಈ ಕಾಯ್ದೆ ಅಡಿಯಲ್ಲಿ ಈಗ ಈ ಯೋಜನೆ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ನಡೀತಾ ಇದೆ. ಮತ್ತು ಇವತ್ತು ನಮ್ಮ ವಿರೋಧ ನಾವು ವ್ಯಕ್ತಪಡಿಸಿ ಏನು 60-40 ಅನುಪಾತ ಇದೆ, ರಾಜ್ಯಗಳ ಮೇಲೆ ಏನೊಂದು ಆರ್ಥಿಕ ಹೊರೆ ಇದೆ. ಈ ಹೊರೆಯಿಂದ ರಾಜ್ಯ ಸರ್ಕಾರಗಳಿಗೆ ಬಹಳಷ್ಟು ಆರ್ಥಿಕ ಸಂಕಷ್ಟ ಎದುರಿಸುವಂಥ ಪರಿಸ್ಥಿತಿ ಬಂದಿದೆ. ಈ ವರ್ಷ ನಮಗೆ ನಾರ್ಮ್ಯಾಟಿವ್ ಅಲೋಕೇಶನ್ ಅಂತೇಳಿ 5,709 ಕೋಟಿ ರೂಪಾಯಿ ನಿಗದಿ ಮಾಡಲಾಗಿದೆ 9 ತಿಂಗಳವರೆಗೆ. ಅಂದರೆ ಜುಲೈ 1ರಿಂದ ಮಾರ್ಚ್ 31ರವರೆಗೆ. ಅದರಲ್ಲಿ 3,800 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಭರಿಸಬೇಕಾಗ್ತದೆ, 40%. ಒಟ್ಟಿಗೆ ಸುಮಾರು 9,000 ಕೋಟಿಗಿಂತಲೂ ಮೀರಿ ಈ ಒಂದು ನಮ್ಮಲ್ಲಿ ಅನುದಾನ ಒದಗಿಸಲಾಗಿದೆ. ಆದಾಗ್ಯೂ ನಾವು ಈಗಾಗಲೇ ನಾನು ದೆಹಲಿಗೆ ಹೋಗಿ ಸಭೆಯಲ್ಲಿ ಭಾಗವಹಿಸಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಜುಲೈ 1ನೇ ತಾರೀಕಿನಿಂದ ಬಡವರ, ಹಿಂದುಳಿದವರ, ಮಹಿಳೆಯರ, ಶೋಷಿತರ, ನಿರುದ್ಯೋಗಿ ಏನು ಜನ ಇದ್ದಾರೆ ಅವರು ಪಲಾಯನ ಮಾಡಬಾರ್ದು, ಅವರು ಗುಳೆ ಹೋಗಬಾರ್ದು ಅಂತೇಳಿ ಹೇಳಿ ಅದನ್ನು ನಾವು ಜಾರಿಗೆ ತಂದಿದ್ದೇವೆ. ಮತ್ತು ಈಗಾಗಲೇ ಹಿಂದಿನ ಏನು ಕ್ರಿಯಾಯೋಜನೆ ಇತ್ತು ಆ ಕ್ರಿಯಾಯೋಜನೆಗೆ ಅನುಗುಣವಾಗಿ ಮನ್ರೇಗಾದಲ್ಲಿ ತೆಗೆದುಕೊಂಡಂಥ ಕಾಮಗಾರಿಗಳನ್ನು ಈಗೇನು ಹೊಸದಾಗಿ ಅವರ ಕಾಮಗಾರಿಗಳು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಹಿಂದೆ 267 ಕಾಮಗಾರಿಗಳು ಮನ್ರೇಗಾದಲ್ಲಿ ಮಾಡಲಿಕ್ಕೆ ಅವಕಾಶ ಇತ್ತು. ಈಗ 318 ಕಾಮಗಾರಿಗಳು ಮಾಡಲಿಕ್ಕೆ ಅವಕಾಶ ಇದೆ. ಇದಕ್ಕೆ ಹೊರತುಪಡಿಸಿ ರಾಜ್ಯ ಸರ್ಕಾರದ ವತಿಯಿಂದ ನಮಗೆ ಅನುಕೂಲಕರವಾಗುವಂಥ ರೀತಿಯಲ್ಲಿ ಒಂದು 25 ಕಾಮಗಾರಿಗಳನ್ನು ಇದರಲ್ಲಿ ಸೇರಿಸಬೇಕು ಅಂತೇಳಿ ನಾವು ಅವರಿಗೆ ಪ್ರಸ್ತಾವನೆಯನ್ನು ಕೇಂದ್ರಕ್ಕೆ ಸಲ್ಲಿಸಿದ್ದೇವೆ. ಈಗಾಗಲೇ 1ನೇ ಹಂತದ ಹಣ ಅವರು ನಮಗೆ ಅಲೋಕೇಟನ್ನು ಮಾಡಿದ್ದಾರೆ, ಸುಮಾರು 1,700 ಕೋಟಿ. ನಮ್ಮ ಪಾಲಿನ ಹಣನೂ ಆರ್ಥಿಕ ಇಲಾಖೆ ವತಿಯಿಂದ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಹೀಗಾಗಿ ಇಡೀ ರಾಜ್ಯದಾದ್ಯಂತ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಒಂದು ಕಾಮಗಾರಿಗಳು ಮುಂದುವರಿತವೆ, ಚಾಲ್ತಿಯಲ್ಲಿದ್ದಾವೆ. ಇವತ್ತು ಬರದ ಪರಿಸ್ಥಿತಿ ಇದೆ. ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ, ಜನ ಭಾಳಷ್ಟು ರೈತರು ಕಷ್ಟದಲ್ಲಿದ್ದಾರೆ. ಇವತ್ತು ಯಾರೂ ಗುಳೆ ಹೋಗುವಂಥ ಅವಶ್ಯಕತೆ ಇಲ್ಲ. ಯಾರ್ಯಾರಿಗೆ ಇವತ್ತು ಉದ್ಯೋಗ ಬೇಕಾಗಿದೆ ಅಂಥವರೆಲ್ಲರಿಗೂ ಉದ್ಯೋಗ ಅಲ್ಲಿಂದಲೇ ಕೊಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ನಾನು ಇಲಾಖೆ ವತಿಯಿಂದ ಎಲ್ಲ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ. ಅದಕ್ಕೆ ಯಾರೂ ಗೊಂದಲ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ತಾವೆಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಮತ್ತು ಈ ಕಾಮಗಾರಿಗಳನ್ನು ಮುಂದುವರಿಸಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕಲಬುರಗಿ ವಿಭಾಗೀಯ ಪ್ರಗತಿ ಪರಿಶೀಲನೆ ಮಾಡಿದ್ದೇವೆ. ಮೊದಲನೇ ಆದ್ಯತೆ ಏನು ಬರ ಇದೆ, ಏನು ಮಳೆಯ ಕೊರತೆಯಿಂದ
ಸಾಕಷ್ಟು ಬೀದರ್ನಲ್ಲಿ, ಕಲಬುರಗಿಯಲ್ಲಿ, ಸುಮಾರು ನಮ್ಮ ಭಾಗದಲ್ಲಿ ಭಾಳ ಕಡೆ ಬಿತ್ತಣಿಕೆಯೂ ಆಗಿಲ್ಲ. ಕುಡಿಯೋ ನೀರಿಗೆ ಆದ್ಯತೆ ಕೊಟ್ಟು 24 ತಾಸಿನಲ್ಲಿ ಎಲ್ಲೇ ಇವತ್ತೇನೇ ಕೊಳವೆ ಬಾವಿ ಬೋರ್ವೆಲ್ ಬತ್ತಿ ಹೋದರೆ, ನೀರಿನ ಸಮಸ್ಯೆ ಇದ್ದರೆ ಆಗದ ರೀತಿಯಲ್ಲಿ ಖಾಸಗಿ ಬೋರ್ವೆಲ್ಗಳನ್ನು ಇವತ್ತು ಬಾಡಿಗೆ ಪಡೆಯುವಂಥದ್ದರ ಮುಖಾಂತರ ಅಥವಾ ಟ್ಯಾಂಕರ್ ಮುಖಾಂತರ ಆಗಲಿ ಹೊಸ ಬೋರ್ವೆಲ್ಗಳನ್ನು ಅವಶ್ಯಕತೆ ಬಿದ್ದರೆ ಕೊರೆಯುವ ಮುಖಾಂತರ ಇವತ್ತು ನೀರು ಸರಬರಾಜು ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದೇವೆ. ಅದಕ್ಕೆ ಅವಶ್ಯಕತೆ ಇರುವಂಥ ಹಣ ಹಿಂದೆ ಸುಮಾರು 117 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ. ಇನ್ನೂ ಎಲ್ಲ ಜಿಲ್ಲೆಗಳಲ್ಲಿ ಹಣ ಲಭ್ಯ ಇದೆ. ಆದಾಗ್ಯೂ ಮೊನ್ನೆ ನಡೆದಂಥ ಏನು ಬೆಳಗಾವಿ ವಿಭಾಗೀಯ ಪ್ರಾದೇಶಿಕ ಮಟ್ಟದ ಒಂದು ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಕುಡಿಯುವ ನೀರಿಗಾಗಿ 1 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಎಲ್ಲೂ ಕುಡಿಯುವ ನೀರಿನ ತೊಂದರೆ ಆಗಬಾರದು. ಪ್ರತಿಯೊಬ್ಬರಿಗೂ ನೀರು ಜೀವಜಲ. ಇವತ್ತು ನೀರು ತಕ್ಷಣವೇ ಎಲ್ಲ ಕಡೆ ಸರಬರಾಜು ಮಾಡುವಂಥ ಒಂದು ವ್ಯವಸ್ಥೆ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ನಾವು ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ. ಮತ್ತು ತಮ್ಮ ಮುಖಾಂತರ ನಾನು ವಿನಂತಿ ಮಾಡ್ತಾ ಇದ್ದೇನೆ, ಭಾಳಷ್ಟು ನೀರು ಪೋಲಾಗ್ತದೆ. ಸಾರ್ವಜನಿಕರು ಇಂಥ ಒಂದು ಕಠಿಣವಾದಂಥ ಪರಿಸ್ಥಿತಿಯಲ್ಲಿ ಇಲ್ಲಿ ಜಲಾಶಯಗಳಲ್ಲಿ ನೀರಿನ ಮಟ್ಟ ಕಡಿಮೆ ಆಗಿದೆ, ನೀರು ಪೋಲಾಗದ ರೀತಿಯಲ್ಲಿ ನಡೆದುಕೊಳ್ಬೇಕು ಅನ್ನುವಂಥ ಒಂದು ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.